ಹೇ ಗೈಸ್, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್ ಬನ್ನಿ, ಬಿಸಿ ಬಿಸಿ ತಿಂಡಿ ಮಾಡೋಣ ಫಸ್ಟು, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಗೈಸ್, ನಮ್ಮನೆ ಇವತ್ತು ತಿಂಡಿ ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ. ಗೈಸ್, ನಮ್ಮಪ್ಪ ಇವಾಗ ತಿಂತಾ ಇದ್ದಾರೆ. ನಾನು ಚಿಂಟು, ನೀ ಟ್ರೈ ಮಾಡು ಹಾಗಲಕಾಯಿ ಪಲ್ಯ. ಯಾಕೆ? ವೈ ನಾಟ್? ಅಷ್ಟಿದ್ರೆ ನೀನು ಟ್ರೈ ಮಾಡು. ಐ ಡೋಂಟ್ ಲೈಕ್. ಐ ಆಲ್ಸೋ ಡೋಂಟ್ ಲೈಕ್. ನನಗೂ ಚಿಂಟುಗೂ ಆಗಿ ಬರಲ್ಲ, ಸೊ ನಾವು ಬೇರೆದ್ರಲ್ಲಿ ತಿಂತೀವಿ. ಐ ವಿಲ್ ಈಟ್ ಇನ್ ಮೆಣಸಿನಕಾಯಿ. ಹಾಂ, ನಮ್ಮಪ್ಪ ಇದರಲ್ಲಿ ತಿಂತಾ ಇದ್ದಾರೆ. ನಮ್ಮಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ. ಗೈಸ್ ಗೈಸ್ ನಮ್ಮಮ್ಮಗೆ ಈಗ ರಿಯಾಕ್ಷನ್ ನೋಡಿ. ಇವತ್ತು ತಿಂಡಿ ರೊಟ್ಟಿ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದಾರೆ. ಗೈಸ್ ಮಾಡಾಗಿದೆ. ನನಗೆ ಚಿಲ್ಕೌರೆ ಕಾಳು ಸಾರು. ನಾನು ಹಾಗಲಕಾಯಿ ಪಲ್ಯ ತಿನ್ನಲ್ಲ, ಅದಕ್ಕೇನೆ. ಇನ್ನು ಅಮ್ಮಂಗೆ ಮತ್ತು ನಮ್ಮಪ್ಪಗೆ ಹಾಗಲಕಾಯಿ ಪಲ್ಯ, ನಮ್ಮ ಚಿಂಟುಗೆ ಮೆಣಸಿನ್ಕಾಯಿ. ಸೊ ಇಷ್ಟು ವೆರೈಟೀಸ್. ಅಮ್ಮಂಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನಗೆ ಬೈಬೇಕು, ನಗಾಡಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಹುಚ್ಚು ಅಂತಾರೆ ಈಗ. ಮಾತಾಡಲ್ವಂತೆ ಗೈಸ್, ಮಾತಾಡಲ್ವಂತೆ. ಓ, ಆಧಾರ್ ಕಾರ್ಡ್ ಇಟ್ಕೊಂಡು ಫ್ರೆಂಡ್ ಜೊತೆ ಹೋಯ್ತೀಯಾನೋ? ಓ ಭಾಗ್ಯಲಕ್ಷ್ಮಿ, ಗೈಸ್ ಬಿಸಿ ಬಿಸಿ ರೊಟ್ಟಿ ಮತ್ತು ಚಿಲ್ಕವರೆಕಾಳು ಸಾರು ಸೂಪರಾಗಿರತ್ತೆ. ಯಮ್ಮಿ ಯಮ್ಮಿ. ಬಾಯ್. ಹಾಂ, ಬಾಂಡ್ ಎಲ್ಲಿದೆ? ಬೆಳಗ್ಗೆ ಎಲ್ಲೋಗಿದ್ದೀನಿ ಗೊತ್ತಾ ಗೈಸ್? ನನಗೆ ದುಡ್ಡು ಬರುತ್ತೆ, ತುಂಬ ದುಡ್ಡು ಬರುತ್ತೆ. ಸೊ ಆ ದುಡ್ಡಲ್ಲಿ ಏನು ಮಾಡಬೇಕು ಅಂತ ಸ್ಕೆಚ್ ಆಗ್ತಾ ಇದ್ದೆ, ಬಟ್ ಅದು ಆಮೇಲೆ ಮಾಡೋಣ. ಆ್ಯಂಡ್ ಅದಕ್ಕೆಲ್ಲ ಪ್ಲ್ಯಾನ್ಸ್ ಆಲ್ರೆಡಿ ರೆಡಿ ಆಗಿದೆ. ಬಟ್ ರೈಟ್ ನಾವು ಬನ್ನಿ, ಈಗ ನಾವು ಫಸ್ಟ್ ಹೋಗಿ ದುಡ್ಡನ್ನ ಎಲ್ಲಿ ಕಲೆಕ್ಟ್ ಮಾಡಬೇಕು, ಹೇಗೆ ಕಲೆಕ್ಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. LIC ಬಾಂಡ್ ಮೆಚ್ಯೂರ್ ಆಗಿದೆ. ನಂಗೆ ಗೊತ್ತು ನೀವು ಇವಾಗ ಏನು ಚಿಂತೆ ಮಾಡ್ತಾ ಇದ್ದೀರಾ ಅಂತ. ಏನಪ್ಪ ಶ್ವೇತಂಗೆ ಇಷ್ಟೊಂದು ದುಡ್ಡು ಸಿಗುತ್ತೆ ಯಾವಾಗಲೂ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ಲ ಗೈಸ್? ಬೇರೆಯವ್ರ ದುಡ್ಡಲ್ಲ ಗೈಸ್, ನನ್ನದೇ ದುಡ್ಡು, ನನ್ನ ಸ್ವಂತ ಪರಿಶ್ರಮದ ಸೇವಿಂಗ್ಸ್ ದುಡ್ಡು. ಬನ್ನಿ ನೋಡೋಣ ಹೇಗೆ, ಎಷ್ಟು, ಯಾವಾಗ ಬರುತ್ತೆ ಅಂತ. LIC ಬಾಂಡ್ ಮೆಚ್ಯೂರ್ ಆಗಿದೆ. ಯಾವ ತಿಂಗಳಲ್ಲಿ? ಈಗ ಜಾನಿಗೆ. ಪಾಸ್ಬುಕ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ಪಾಲಿಸಿ ಬಾಂಡ್, ಅಷ್ಟೇ 3. ಬನ್ನಿ ಈಗ ಡಾಕ್ಯುಮೆಂಟ್ಸ್ನ ಹೋಗ್ಬಿಟ್ಟು ಜೆರಾಕ್ಸ್ ಮಾಡಿಸ್ಕೊಂಡು ಬರೋಣ. ಆ್ಯಕ್ಚುಲಿ 1 ಇಯರ್ ಬ್ಯಾಕ್ ನಂದು LIC ಪಾಲಿಸೀಸ್ ಮೆಚ್ಯೂರ್ ಆಗಿತ್ತು. ಆಗಲೂ ಸಹ ಸೇಮ್ ಪ್ರೊಸೀಜರ್ ಮಾಡಿದ್ದೆ, ಬಟ್ ಮರ್ತೋಗಿತ್ತು. ಹಾಗಾಗಿ ಮತ್ತೆ ಬಂದು ಇವ್ರನ್ನ ಕೇಳಿಬಿಟ್ಟು ಏನೇನು ಬೇಕು ಅಂತ ನೋಡಿಬಿಟ್ಟು ಆಮೇಲೆ ಇವನ್ನೆಲ್ಲ ಪ್ರೊಸೀಜರ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಒರಿಜಿನಲ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಸೊ ಅಲ್ಲೇ LIC ಆಫೀಸ್ ಹತ್ರನೇ ಒಂದು ಜೆರಾಕ್ಸ್ ಶಾಪಿಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡು ಮತ್ತು ಪಾಸ್ಬುಕ್ ಜೆರಾಕ್ಸ್ ಫ್ರಂಟ್ ಪೇಜು, ಸೊ ಇದೆರಡು ಜೆರಾಕ್ಸ್ ಮಾಡಿಸ್ಕೊಂಡು ಹೋಗಿ ಕೊಟ್ಟರೆ ಮುಗೀತು ಗೈಸ್. ನಮ್ಮ ದುಡ್ಡು ನಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ನಾನು ಆ್ಯಕ್ಚುಲಿ ಪ್ರೀವಿಯಸ್ಲಿ ವಿಜಯ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿಂದ ಕೊಟ್ಟಿದ್ದೆ ಅಲ್ಲ. ಸೊ ಅದು ಆ್ಯಕ್ಚುಲಿ ನಾನೀಗ ಬ್ಯಾಂಕ್ನ ಅಕೌಂಟ್ನ ಕ್ಲೋಸ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನೀಗ ನನ್ನ SBI ಅಕೌಂಟ್ನ ಅಲ್ಲಿ ಎನ್ರೋಲ್ ಮಾಡಬೇಕು, ಅಲ್ಲಿ ಕೊಡಬೇಕು. ಸೊ ಹಾಗಾಗಿ SBI ಅಕೌಂಟ್ ಪೇಜ್ನ ಕೊಟ್ಬಿಟ್ಟು ಸೊ ಅದ್ರದ್ದು ಡೀಟೇಲ್ಸ್ ಬರೆದ್ರೆ ನನ್ನ SBI ಅಕೌಂಟಿಗೆ ಅದು ಬಂದು ಅಮೌಂಟ್ ಬಂದು ಬೀಳತ್ತೆ. ಎಷ್ಟೇ ಗಾಯ್ಸ್? ಎಷ್ಟು? ಲಾಸ್ಟ್ ಇಯರ್ ಸಹ ಇದೇ ಟೈಮಲ್ಲಿ ದುಡ್ಡು ಬಂದಿತ್ತು. ಅದೇ ಟೈಮಲ್ಲಿ ನನಗೆ ಕಾರ್ ತೊಗೋಬೇಕು ಅಂತಲೂ ಗಟ್ಟಿ ಮನ್ಸು ಮಾಡಿದೆ. ಹಾಗಾಗಿ ಹೇಗೋ ಕಾಲ ಕೂಡಿ ಬಂತು ಅಂದ್ಬಿಟ್ಟು ಕಾರ್ನ ತೊಗೋಬಿಟ್ಟೆ. ಆದರೆ ನನ್ನ ಜೊತೆ ಇರೋ ಜನಗಳು, ನಮ್ಮ ಮಧ್ಯ ಇರೋ ಜನಗಳೇ, ನಮ್ಮ ಮನೇಲಿರೋ ಜನಗಳೇ ಅಂದ್ಕೊಳ್ಳಿ, ಏನು ಅಂದ್ಕೊಂಡ್ರು ನಾನು ತುಂಬ ದುಡ್ಡು ಹೊಡೆದ್ಬಿಟ್ಟಿದ್ದೀನಿ ಬಿಸ್ನೆಸ್ಸಲ್ಲಿ. ಸೊ ಹಾಗಾಗಿ ಅದರಲ್ಲಿ ಕಾರ್ ತೊಗೊಂಡಿದ್ದೀನಿ ಅಂತ ಕೆಲವೊಂದು ಸಲ ಚುಚ್ಚು ಮಾತುಗಳು. ಆ್ಯಂಡ್ ಅದರಲ್ಲೂ ಏನು ನಮಗೇನು ಗೊತ್ತಾಗಲ್ವಾ
ನಾನೇನು ಅಷ್ಟು ಏನದು ಹೇಳ್ತಾ ಇದ್ದಿದ್ದು, ನಾನೇನು ಅಷ್ಟು ಪೆದ್ದುನಾ, ನನಗೂ ಗೊತ್ತಾಗುತ್ತೆ ಎಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು. ನಾನು ಆವಾಗ ಡೈರೆಕ್ಟಾಗಿ ಹೇಳಿದ್ದೀನಿ, ಆದರೂ ಸಹ ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗಲೂ ಸಹ ನನಗೆ LIC ಬಂದಿದೆ, LIC ಅಮೌಂಟ್ ಮೆಚ್ಯೂರ್ ಆಗ್ತಾ ಇದೆ. ಸೊ ದುಡ್ಡು ಬರುತ್ತೆ, ಏನು ಬೇಕಾದರೂ ಮಾಡ್ಬೋದು. ಸೊ ನಾನು ಏನು ಮಾಡ್ತೀನಿ ಅನ್ನೋದು ಅದು ನನ್ನ ಸ್ವಂತ ವಿಷಯ. ಸೊ ಏನಾದರೂ ಒಂದು ಮಾಡ್ತೀನಿ ಒಳ್ಳೆಯದನ್ನು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹುರ್ಕೊಳ್ಳೋರು ಹುರ್ಕೋತಾನೇ ಇರಲಿ ಗೈಸ್, ಅವ್ರು ಹುರ್ಕೊಳ್ಳೋರು ಯಾವತ್ತಿದ್ರೂ ಹುರ್ಕೊಂಡೇ ಸಾಯಬೇಕು. ಆದರೆ ನಾವು ಬೆಳೆಯುವಂಥವ್ರನ್ನು ಅವರೆಲ್ಲನೂ ನೋಡ್ತಾ ನೋಡ್ತಾ ಅವ್ರನ್ನೆಲ್ಲ ಸೈಡಿಗೆ ಹಾಕ್ತಾ ಮುಂದೆ ಬೆಳೀತಾ ಇರಬೇಕು. ದುಡ್ಡು ಹೇಗೆ ಬರುತ್ತೆ, ಹೆಂಗಾಗತ್ತೆ ಅನ್ನೋದು ಅವ್ರ ಚಿಂತೆ. ಆದರೆ ಆ ದುಡ್ಡು ಮಾಡೋಕ್ಕೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ, ಕೆಲವೊಂದು ಸಲ ನಮ್ಮ ಆಸೆ ಕನಸುಗಳನ್ನ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀವಿ ಅಂತ ನಮಗಷ್ಟೇ ಗೊತ್ತಿರುತ್ತೆ. ಆದರೆ ನಮ್ಮ ಮುಂದೆ ಬಿಗ್ ಸರ್ಪ್ರೈಸ್ ಅಂತ ದೊಡ್ಡದೇನಾದರೂ ನಾವು ತೊಗೊಂಡಾಗ ಅವರು ಹುರ್ಕೊಂಡು ಸಾಯೋದಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ನಿಜನೋ ಸುಳ್ಳ, ನೀವೇ ಕಮೆಂಟ್ ಮಾಡಿ. LIC ಆಫೀಸಿಗೆ ಹೋಗಿದ್ದ ಕೆಲಸ ಸೂತ್ರವಾಗಾಯಿತು. ಎಲ್ಲ ಪ್ರೊಸೀಜರ್ಸ್ನು ಮಾಡಿ ಬಂದಿದ್ದೀನಿ. ಇನ್ನೇನಿದ್ರು ನನ್ನ ಅಕೌಂಟಿಗೆ ದುಡ್ಡು ಬರೋದೊಂದೇ ಬಾಕಿ ಗೈಸ್. ಸೊ ಒಂದು ಕೆಲಸ ಅಂತ ಮುಗೀತು. ಇನ್ನೊಂದು ಕೆಲಸ ಏನು, ಎಲ್ಲಿ ಹೋಗ್ತಾ ಇದ್ದೀನಿ, ಬಸ್ಸಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಬಸ್ಸಲ್ಲೇ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನೆನ್ನೆ ನಮ್ಮ ಚಿಂಟುಗೆ ಶಾಪಿಂಗ್ ಮಾಡಿಸ್ಕೊಂಡು ಬಂದೆ. ಶಾಪಿಂಗಲ್ಲಿ ಒಂದು ಅವಾಂತರ ಮಾಡಿಬಿಟ್ಟ. ಏನಪ್ಪ ಅಂದರೆ ಅದು ಮನೆಗೆ ಬಂದಾಗಲೇ ಗೊತ್ತಾಗಿದ್ದು. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲನೂ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೆಗಿತಾ ಇರುವಾಗ ನಮಗೆ ಗೊತ್ತಾಯಿತು ಚಿಂಟು ಅಲ್ಲೇ ಶೂನ ಮಿಸ್ ಮಾಡ್ಕೊಂಡಿದ್ದಾನೆ, ಶೂನ ಪ್ಯಾಕ್ ಮಾಡ್ಕೊಂಡು ಬಂದೇ ಇಲ್ಲ ಅಂತ. ನಾನು ಆ್ಯಕ್ಚುಲಿ ಬಿಲ್ ಪೇ ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ತೊಗೊಬಾ ಪುಟ, ಅವ್ನಿಗೆ ಹೇಗೂ ಇಷ್ಟ ಅಲ್ವಾ ಅಂತ ಹೇಳಿಬಿಟ್ಟು ಹೊರಗೆ ಬಂದುಬಿಟ್ಟೆ. ಅವ್ನು ನೋಡಿದ್ರೆ ಬ್ಯಾಡ್ಮಿಂಟನ್ ರ್ಯಾಕೆಟು ಮತ್ತು ಮಿಕ್ಕಿದ ಐಟಮ್ಸು ಬ್ಯಾಗು ಎಲ್ಲ ತೊಗೊಂಡ್ಬಿಟ್ಟು ಶೂಸ್ನ ಅಲ್ಲೇ ಮಿಸ್ಪ್ಲೇಸ್ ಮಾಡಿಬಿಟ್ಟಿದ್ದಾನೆ. ಸೊ ಅದು ಬಿಡಿ, ನಾನು ಕಾಲ್ ಮಾಡಿ ಹೇಳಿದ್ವು, ಇನ್ಫಾರ್ಮ್ ಮಾಡಿದ್ವು, ಬಟ್ ಅವ್ರಿಗೂ ಗೊತ್ತಿಲ್ಲ. ಬೆಳಗ್ಗೆ ಹೋಗಿ ನೋಡ್ತೀವಿ ಅಂದರು. ಸೊ ಬೆಳಗ್ಗೆ ಹೋಗಿ ನೋಡಿದ್ಮೇಲೆ ಚೆಕ್ ಮಾಡಿದ್ಮೇಲೆ ಶೂಸ್ ಅಲ್ಲೇ ಇತ್ತಂತೆ. ಕಾಲ್ ಮಾಡಿ ಬಂದು ತೊಗೊಂಡೋಗಿ ಅಂದರು. ಹಾಗಾಗಿ ನಾನಿವತ್ತು ಹೋಗ್ತಾ ಇದ್ದೀನಿ ತೊಗೊಂಡು ಬರೋಕ್ಕೆ ಶೂಸ್ನ. ಒಬ್ಬಳೇ ಹೋಗ್ತಾ ಇದ್ದೀನಿ, ಬಿಕಾಸ್ ನೀವೇ ನೋಡಿದ್ರಿ ಅಲ್ಲ, ನಾನು ಚಿಕ್ಕ ಪುಟ್ಟದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೋತೀನಿ ಅಂತ. ಅಫ್ಕೋರ್ಸ್ ಇದು ಒಂದು. ಇಲ್ಲಿ ಬೇಕು ಅಂದರೆ ನಾನು ಕಾರಲ್ಲೇ ಹೋಗ್ಬೋದಿತ್ತು ಪೆಟ್ರೋಲ್ ಹಾಕಿಸ್ಕೊಂಡು, ಬಟ್ ಅದನ್ನು ಸೇವಿಂಗ್ ಮಾಡಿ ನಾನು ನೋಡಿ ಆಧಾರ್ ಕಾರ್ಡ್ ಇಟ್ಕೊಂಡು ಸಾರಿಗೆ ಬಸ್ಸಲ್ಲಿ ಹೋಗ್ಕೊಂಡು ಈಗ ಹೋಗಿ ಶೂ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಹಾಸನಂತೂ ರೀಚ್ ಆದೆ. ಇಲ್ಲಿ ಬಂದೆ ಮಹಾರಾಜ ಪಾರ್ಕ್ ಹತ್ರ. ಇದೊಂದು ನಂದು ಓಲ್ಡ್ ಮೆಮೊರೀಸ್ ಗೈಸ್, ಓಲ್ಡ್ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ, ನಾನು MBA ಮಾಡೋ ಟೈಮಲ್ಲಿ ಇದೇ ಪ್ಲೇಸಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಗೊತ್ತಾ. ಸೊ ಆ ಬ್ಯೂಟಿಫುಲ್ ಮೆಮೊರೀಸ್ ಎಲ್ಲ ರೀಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೆ. ನಿಜಕ್ಕೂ ತುಂಬ ಚೆಂದ ಅನ್ನಿಸ್ತು, ಸಖತ್ ಅನ್ನಿಸ್ತು. ಬಿಕಾಸ್ ಆಗಿಂದಕ್ಕೂ ಈಗಿಂದಕ್ಕೂ ತುಂಬ ಇಂಪ್ರೂವೈಸ್ಡ್ ಆಗಿದೆ ಪಾರ್ಕು. ನಾನು ತುಂಬ ದಿನದ ಮೇಲೆ, ವರ್ಷಗಳ ಮೇಲೆ ಇವತ್ತೇ ಬಂದಿದ್ದು. ಬಟ್ ಈಗ ಇದ್ದಿದ್ದು ತುಂಬ ಚೆನ್ನಾಗಿದೆ. ಆವಾಗಲೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ. ಬಟ್ ಅದೆಲ್ಲ ಒಂಥರ ನೆನಪಾಗ್ತಾ ಇತ್ತು. ನಾನು ನನ್ನ ಫ್ರೆಂಡ್ಸು ಎಲ್ಲ ಹೀಗೆ ಲೇಟ್ ಆದಾಗ ಜುರ್ ಅಂತ ಹೋಗೋವು. ಅದೇ ಟೈಮ್ ಇದ್ದಾಗ ನಿಧಾನಕ್ಕೆ ಮಾತಾಡ್ಕೊಂಡು ಬರ್ತಾಯಿದ್ವು. ಇಲ್ಲೇ ಅಕ್ಕಪಕ್ಕದಲ್ಲಿ ಚಾಟ್ಸ್ ತಿಂತಾಯಿದ್ವು. ಆ್ಯಂಡ್ ನೋಡಿ, ವೈಕುಂಠ ಏಕಾದಶಿ ಬೇರೆ ನಾಳೆ ಇತ್ತು. ಸೊ ಹಾಗಾಗಿ ಅದ್ರದ್ದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾಯಿದ್ರು. ಸಖತ್ ಫೀಲ್ ಆಯಿತು ಗೈಸ್, ತುಂಬ ಚೆಂದ ಅನ್ನಿಸ್ತು. ಸೊ ಈಗ ಹೋಗ್ತಾ ಇದ್ದೀನಿ ಶೂಸ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಬನ್ನಿ ಹೋಗಿ ಶೂಸ್ನ ಇಸ್ಕೊಂಡು ಆಮೇಲೆ ಮಿಕ್ಕಿದ್ದು ನೋಡೋಣ. ನಾನು ಹೋಗಿದ್ದ ಕೆಲಸ ಆಯಿತು. ಚಿಂಟು ಶೂಸ್ ತೊಗೊಂಡು ನಾನು ಅಲ್ಲಿಂದ ಹೊರಟೆ. ಆ್ಯಕ್ಚುಲಿ ಇವತ್ತು ನಮ್ಮ ಅಮ್ಮನೂ ನನ್ನ ಜೊತೆ ಬರಬೇಕಿತ್ತು. ಹೀಗೆ ಮಾತಾಡ್ತಾ ನಮ್ಮಮ್ಮ ಸಮ್ಟೈಮ್ಸ್ ಕಿರಿಕಿರಿ ಮಾಡ್ತಾರೆ, ಜಗಳ ಮಾಡ್ತಾರೆ. ಆ್ಯಕ್ಚುಲಿ ಇವತ್ತು ಬರಬೇಕಿತ್ತು. ಹೀಗೆ ಏನೋ ಮಾತಾಡಿ ನಮ್ಮಮ್ಮ ಮುನ್ನಿಸ್ಕೊಂಡ್ರು. ಆ್ಯಕ್ಚುಲಿ ಅವ್ರು ಇವತ್ತೊಂದು ಸೀರೆ ತೊಗೋಬೇಕಿತ್ತು, ಹಾಗಾಗಿ ಅವರು ಬರೋದಿತ್ತು. ಬಟ್ ಹೀಗೆ ಏನೋ ಜಗಳ ಆಯಿತು, ಮಾತುಕತೆ ಆಯಿತು. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ಆಧಾರ್ ಕಾರ್ಡ್ ತೊಗೊಂಡು ನಿಮ್ಮ ಫ್ರೆಂಡ್ ಜೊತೆ ಹೋಗ್ತೀರಾ, ನಮ್ಮ ಜೊತೆ ಎಲ್ಲಿ ಬರ್ತೀರಾ ಅಂತ. ಬಟ್ ಹೀಗೆ ಪ್ರತಿಯೊಂದಕ್ಕೂ ಸ್ವಲ್ಪದಕ್ಕೂ ಅವರು ಮುನಿಸ್ಕೊತಾ ಇದ್ದಾರೆ ಅಲ್ಲ. ಹಾಗಾಗಿ ನನಗೂ ನಾನು ಜಾಸ್ತಿ ಮಾತಾಡೋದೇ ತಪ್ಪಾಯಿತು ಅಂದ್ಕೊಂಡು ಸೈಲೆಂಟ್ ಆಗಿಬಿಟ್ಟೆ. ನಾನು ಒಬ್ಬಳೇ ಬಂದೆ ಅಲ್ಲ. ಸೊ ಇಲ್ಲೇ ಮೊಬೈಲ್ ಶಾಪ್ ಇತ್ತು. ನಂದು ಮೊಬೈಲ್ದು ಕೇಸ್ ಸಹ ಹಾಳಾಗಿದೆ ಸ್ವಲ್ಪ. ಆ್ಯಂಡ್ ವಾಟ್ ಯು ಕಾಲ್ ಸ್ಕ್ರೀನ್ ಗಾರ್ಡ್ ಆಲ್ಸೋ ಹಾಳಾಗಿದೆ. ಹಾಗಾಗಿ ಒಂದು ಹೊಸ ಸ್ಕ್ರೀನ್ ಗಾರ್ಡು ಮತ್ತು ಕೇಸ್ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಒಂದೆರಡು ಶಾಪ್ ನೋಡಿದೆ, ಇಷ್ಟ ಆಗಲಿಲ್ಲ. ಆಮೇಲೆ ಒಂದು 3ನೇ ಶಾಪಲ್ಲಿ ಚೆನ್ನಾಗಿರೋದು ಸಿಕ್ತು. ನನಗೂ ಖುಷಿ ಆಯಿತು. ಬಟ್ ನೀವು ನೋಡಿದ್ರೆ ಇಷ್ಟಪಡ್ತೀರಾ. ಎಲ್ಲೂ ಕ್ಯಾಪ್ಚರ್ ಮಾಡಿಲ್ಲ, ಇನ್ನೂ ಮಾಡಿ ತೋರಿಸ್ತೀನಿ ಆಯಿತಾ. ಅದೆಲ್ಲ ಮುಗಿಸ್ಕೊಂಡು ಹೇಗೂ ನಮ್ಮ ಅಮ್ಮಂಗೆ ಸ್ಯಾರಿ ತೊಗೋಬೇಕು ಅಂತ ಇತ್ತಲ್ಲ, ನಾನು ನೋಡೋಣ ಅಂದ್ಬಿಟ್ಟು ಸುಧಾ ಸಿಲ್ಕ್ಸಿಗೆ ಬಂದೆ. ಬಟ್ ನನಗಿಲ್ಲಿ ನಾರ್ಮಲ್ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರೀಸ್ ನೋಡಿದೆ. ಒಂದು ಇಷ್ಟ ಆಗಲಿಲ್ಲ ಗೈಸ್. ಎಲ್ಲ ಒಂಥರ ಲೈಕ್ ಅದು ಅಷ್ಟು ಅಮೌಂಟಿಗೆ ವರ್ತ್ ಅಲ್ಲ ಅನ್ನೋ ಫೀಲು ನನಗೆ. ಆ ಮಟೀರಿಯಲ್ಲು, ಆ ಡಿಸೈನ್ಸು ಎಲ್ಲ ನೋಡಿದ್ರೆ
ನಮಗೆ ಸಿಂಪಲಾಗಿ ಸೋಬರಾಗಿ ಕ್ಯೂಟಾಗಿ ಇರಬೇಕು. ಬಟ್ ಅಲ್ಲೇನೋ ಒಂಥರ ಜಾತ್ರೆ ಜಿಗಿ ಜಿಗಿ ಥರ ನನಗೇನೂ ಇಷ್ಟ ಆಗಲಿಲ್ಲ. ನಮ್ಮಮ್ಮಂಗೆ ಒಂದು ಆಸೆ ಇತ್ತು, ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು. ನಮ್ಮಮ್ಮನ ಹತ್ರ ತುಂಬ ಇದೆ, ಬಟ್ ರೀಸೆಂಟಾಗಿ ಒಂದು ತೊಗೋಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇದ್ರ ಬದಲು ಇದಕ್ಕೂ 3000 4000 ಕೊಡೋದ್ರ ಬದಲು ಸ್ವಲ್ಪ ಒಂದು 8 to 10,000 ಒಳಗೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಸಿಲ್ಕ್ ಸ್ಯಾರಿ ಕೌಂಟರ್ಗೆ ಹೋದೆ. ಅಲ್ಲಿ ಇಷ್ಟ ಆಯಿತು. ಬಟ್ ದ ಥಿಂಗ್ ಈಸ್ ಕಂಪ್ಯಾರಿಟಿವ್ಲಿ ನನಗೆ ನಾನು ಏನು ಲಾಸ್ಟ್ ಟೈಮ್ ಸುದರ್ಶನ್ ಸಿಲ್ಕ್ಸ್ಗೆ ಹೋದಾಗ ನಾನು ಸ್ಯಾರಿ ತೊಗೊಳ್ಳುವಾಗ ಅಲ್ಲಿ ಮಟೀರಿಯಲು ಕ್ವಾಲಿಟಿ ನೋಡಿದಷ್ಟು ಚೆಂದ ನನಗಿಲ್ಲ ಅನ್ನಿಸ್ಲಿಲ್ಲ. ಹಾಗಾಗಿ ನೋಡೋಣ, ಎಲ್ಲೂ ಇಷ್ಟ ಆಗಲಿಲ್ಲ ಅಂದರೆ ಇಲ್ಲಿ ಲಾಸ್ಟ್ ಆಪ್ಷನ್ ಬರೋಣ ಅಂತ ಅಂದ್ಕೊಂಡು, ಜೊತೆಗೆ ನಮ್ಮ ಅಮ್ಮನ್ನೇ ಕರ್ಕೊಂಡೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಸ್ಯಾರಿನ ತೊಗೊಳ್ಳಿಲ್ಲ, ವಾಪಸ್ ಬಂದೆ ಡೈರೆಕ್ಟಾಗಿ. ಏನದು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ಗೈಸ್. ನಮ್ಮಮ್ಮಗೊಂದು ಸೀರೆ ತಕ್ಕೊಡ್ಬೇಕು ಈಗ ಬರೋ ಹೊಸ ವರ್ಷದಲ್ಲಿ. ಗೊತ್ತಿಲ್ಲ, ನೋಡೋಣ ಹೇಗಾಗುತ್ತೆ, ಯಾವಾಗ ತಗೊಡ್ತೀನಿ ಅನ್ನೋದು ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ತಗೊಡ್ಬೇಕು ಅನ್ನೋ ಆಸೆ ಇದೆ. ತಕ್ಕೊಡ್ತೀನಿ. ನಾವು ನಮಗೆ ಅಂತ ಮಾಡ್ಕೊಳ್ಳೋದು ಇದ್ದೇ ಇದೆ. ಸ್ವಲ್ಪ ಅಪ್ಪ ಅಮ್ಮಂಗೂ ಮಾಡಬೇಕು ಅಲ್ಲ, ಹಾಗಾಗಿ ಅವರಿಗೊಂದು ಸೀರೆ ತಕ್ಕೊಡ್ಬೇಕು. ಬನ್ನಿ ಇವಾಗ ಊರಿಗೆ ಹೋಗೋಣ. ಆ್ಯಕ್ಚುಲಿ ಬರುವಾಗ ನನ್ನ ಮಗ ಫೋನ್ ಮಾಡಿದ್ದ, ಅಮ್ಮ ನೀನು ಬರೋಕ್ಕೂ ಮುಂಚೆ ಕಾಲ್ ಮಾಡು, ನಾನು ಬಂದು ಪಿಕ್ ಮಾಡ್ತೀನಿ ಅಂತ. ನೋಡಿ ಪಾಪ ಮಗು ಬಂದು ವೆಯ್ಟ್ ಮಾಡ್ತಾ ಇತ್ತು. ಅಲ್ಲೆಲ್ಲ ಸ್ಕೂಟ್ರ್ ಪಾರ್ಕ್ ಮಾಡಿದ್ದಾನೆ, ತೊಗೊಬರ್ತೀನಿ ಅಂತ ಹೋಗ್ತಾ ಇದ್ದಾನೆ. ನನಗೆ ನನ್ನ ಮಗ ಅಂದರೆ ಅದಕ್ಕೆ ತುಂಬ ಇಷ್ಟ ಗೈಸ್. ನಿಜ, ನನ್ನ ಗಂಡ ಅದೊಂದು ಮಾಡಬೇಕಾಗಿರೋ ಕೆಲಸ ಎಲ್ಲ ನನ್ನ ಮಗ ಮಾಡ್ತಾ ಇದ್ದಾನೆ. ಸೋ ಸ್ವೀಟ್ ಅಲ್ಲ ಗೈಸ್. ಫೈನಲಿ ಮನೆಗೆ ಬಂದೆ. ಗೈಸ್ ನಮ್ಮನೆ ಇವತ್ತು ಉಪ್ಸಾರು ಬಸ್ಸಾರು. ಬನ್ನಿ ಊಟ ಮಾಡೋಣ. ನೋಡಿ ಸಖತ್ತಾ ಇದೆ ಅಲ್ಲ. ಅವರೆಕಾಳ್ದು ಗೈಸ್, ಅವರೆಕಾಳು ಬಸ್ಸಾರು. ಬನ್ನಿ ಹಾಕ್ಕೊಂಡು ಊಟ ಮಾಡೋಣ. ಹಾಯ್ ಮುದ್ದು ಮಗ, ಕಾಲು ತಿನ್ನಿಸ್ಲಿ. ಹೋಮ್ವರ್ಕ್ ಮಾಡ್ಕೊಂಡ? ಯಾಕೆ ಬಿಟ್ಟ? ಬೆಳಗ್ಗೆ ಅರ್ಲಿಂದ ಮಾರ್ನಿಂಗ್ ಐ ಸ್ಟಾರ್ಟೆಡ್ ಟು ಸೇ ದಿಸ್. ಹೊಟ್ಟೆ ನೋವಿತ್ತು, ಮೆಣಸಿನ್ಕಾಯಿ ತಿಂದು 1 hour ಕೂತಿದ್ದೆ. ಗೊತ್ತಾಯ್ತಲ್ಲಿ ಅಂತ ಬಾತ್ರೂಮಲ್ಲಿ. ಗೈಸ್ ಇವಾಗ ನಮ್ಮ ಚಿಂಟುದು ಏನು ಶಟಲ್ ಬ್ಯಾಡ್ಮಿಂಟನ್ ಕಿಟ್ ರೆಡಿ ಆಗಿದೆ. ಸೊ ಬನ್ನಿ ನಾವು ಅದನ್ನು ನೋಡೋಣ. ನೆನ್ನೆನೇ ಎಲ್ಲ ತೊಗೊಂಡು ಬಂದಿದ್ರು ಸಹ ಅವ್ನು ಬ್ಯಾಡ್ಮಿಂಟನ್ ಕಿಟ್ ರೆಡಿ ಆಗಿರಲಿಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದಿದ್ದ ಎಲ್ಲ. ಬನ್ನಿ ಇವಾಗ ನಮ್ಮ ಚಿಂಟು ಬ್ಯಾಡ್ಮಿಂಟನ್ ಕಿಟ್ನ ನೋಡೋಣ. ಅವ್ನ ಫೇವ್ರೆಟ್ ಕಿಟ್ ಇದು ಈಗ. ಸೊ ನೋಡಿ ಇಲ್ಲಿ ಕಾಣ್ತಾ ಇರೋದೆ ನಮ್ಮ ಚಿಂಟುದು ಬ್ಯಾಡ್ಮಿಂಟನ್ ಕಿಟ್. ಬನ್ನಿ ಈಗ ನಮ್ಮ ಚಿಂಟುದು ಬೇಡ, ಇದೇ ಬಟ್ಟೆಲಿ ಮಾಡ್ಬಿಡೋಣ, ಅದಕ್ಕೆ ಇದೆ. ಹಾಂ ಗೈಸ್ ಬನ್ನಿ ಇವಾಗ ನಮ್ಮ ಚಿಂಟುದು ಬ್ಯಾಡ್ಮಿಂಟನ್ ಕಿಟ್ಟಲ್ಲಿ ಏನೇನಿದೆ ಅಂತ ಅವ್ನು ತೋರಿಸ್ತಾನೆ. ಈಗ ರೆಡಿಯಾಗಿ ಕೂತಿದ್ದಾನೆ. ಬನ್ನಿ ಅವನ್ನೇ ಕೇಳೋಣ, ತೋರ್ಸಪ್ಪ ಮಗನೇ ಅಂತ. ತೋರ್ಸಕ್ಕಂದ ಹೊಸ ಬ್ಯಾಗ್ ಇಷ್ಟ ಆಯಿತು. ಲಿನಿಂಗ್ ಏನದು ಬ್ರ್ಯಾಂಡಾ? ಹಾಂ ಹಾಂ ಓಕೆ. ಹಾಂ ಹಾಂ. ಫೋನ್ ಇಟ್ಕೊಂಡ್ಮೇಲೆ ಅಲ್ಲಿ ಚಾಕು ಇಡ್ತಾರೆ, ಇಡಬಾರ್ದು, ಸ್ಕ್ರ್ಯಾಚಸ್ ಆಗತ್ತೆ. ಬಟ್ ಸ್ಟಿಲ್ ಫೋನ್ ಸ್ಕ್ರ್ಯಾಚ್ ಆಗತ್ತೆ. ಅದು ಮನೆಗೆ ಬಂದು ಕಟ್ ಮಾಡ್ಕೋಬಹುದು. ಸೊ ಅಲ್ಲಿ ಇಡೋ ನೆಸೆಸಿಟಿ ಇಲ್ಲ. ವಾರಂಟಿ ಕಾರ್ಡ್ ಏನು ಬೇಕಾಗಿಲ್ಲ ಅಲ್ಲ. ಎಷ್ಟು ಜಿಪ್ ಇದೆ ಇದಕ್ಕೆ? ಓಕೆ. ಶೂಸ್, ಹೊಸ ಶೂಸ್. ಇದೇ ಶೂಸ್ಗೋಸ್ಕರ ನೆನ್ನೆ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂಷನ್. ಈ ಶೂಸ್ನ ತಗೊಂಡ್ಬಿಟ್ಟು ಗೈಸ್ ಇವನೇನು ಮಾಡ್ದ, ಅಲ್ಲೇ ಬಿಟ್ಬಿಟ್ಟು ಬಂದ. ಬ್ಯಾಗ್ನ ತಗೊಂಡ
ಡಿಕ್ಕಿಗೆ ಹಾಕ್ತಾ ಬಂದ. ಇವಾಗ ಹೋಗಿ ಅಮ್ಮ ಹೋಗಿ ತಗೊಬಂದ್ಲು. ಲೆಟ್ ಮಿ ಸಿ. ಯಾ ಯೂನಿಕ್ಸ್ ನೋಡಿ ಗೈಸ್, ಏನೋ ಫುಲ್ ಚಂದ ಆಟ ಆಡಬೇಕು ಅಂತ ಹೊರಟಿದ್ದಾನೆ. ಸಿ ನಾನ್ ವರ್ಕಿಂಗ್ ಶೂಸ್ ಎಂಕರೇಜ್ ಮಾಡೋಣ. V200i. ಆಟ ಆಡಕ್ಕೆ ಹೋಗ್ಬೇಕಾದ್ರೆ ಬಾಕ್ಸ್ ಇಟ್ಕೊಳ್ಳೋಣ. ಹಾಂ ಬೇಡ, ಈಗ ಹೊಸದಲ್ಲ. ಅದಕ್ಕೆ ಅಲ್ಲಿ ತನಕ ಹೋಗೋಕೆ ಆಟ ಇಟ್ಕೊಂಡಿರ್ತೀನಿ. ಸೊ ಇದು ಶೂ ಕಿಟ್ಟಾ? ಶಟಲ್ ಒಂದು ಬಾಕ್ಸ್. ಹಾಂ ಕಾಕ್. ಶಟಲ್ ಅಂತಾರ ಕಾಕ್ ಅಂತಾರ? ಕಾಕ್ ಕಾಕ್ ಶಟಲ್. ಶಟಲ್ ಅನ್ನೋದು ಇದು ಬ್ಯಾಟಿಗೆ ತಾನೆ. ಅದು ರಾಕೆಟ್ ಅದು. ಏನಪ್ಪ ತೆಗೆದು ನೋಡ್ಬೇಕು. ಇದು ಬರೀ ಕಾಕ್. ನೈಲಾನ್ ಶಟಲ್. ಆಯ್ತು. ಆಯ್ತಲ್ಲ? ಇರೋದು ಒಂದು, ಅದನ್ನ ಬಾಕ್ಸ್ ಇಟ್ಕೊಂಡು ತೋರಿಸ್ತಾ ಇದೆಯಾ? ಹಾಂ ಸರಿ ಅಮ್ಮ. ಶೂಸಿಗೆ ಎಷ್ಟು ಕೊಟ್ಟೆ ಮಗನೇ? ಪ್ರೈಸ್ ಇರಲ್ಲ. ಹೌದಾ? ಆಲ್ಮೋಸ್ಟ್ 3000. ಎಸ್ಟಿಮೇಷನ್ 3000. ಓಕೆ. ಕಾಕಿಗೆ 100 ರೂಪೀಸ್. ಬ್ಯಾಗಿಗೆ ಎಷ್ಟು ಕೊಟ್ಟೆ ಮಗನೇ? ಇದೀನಿ ಇಷ್ಟು ದೊಡ್ಡ ಯಾಕೆ ಹಿಂಗೆ ಇಟ್ಕೋತೀಯ? ಹಂಗೆ ಬೇಡ, ಅಡ್ಡಡ್ಡ ಅಡ್ಡಡ್ಡ. ಹಾಂ ಆಮೇಲೆ ಬ್ಯಾಗಿಗೆ ಎಷ್ಟು ಕೊಟ್ಟೆ? ಇದಕ್ಕೂ 3ನೇ ಇರ್ಬೋದು. ಆಗಲ್ಲಮ್ಮ ಇತ್ತು. ಸರಿ, ಅಡ್ಡ ಉದ್ದುದ್ದ ಅಗ್ಲ ಅಗ್ಲ ಇಟ್ಕೊ. ಇದ್ಯಾಕೆ ಬಾಲಿಗೆ ಹಿಂಗೆ ಪುಡ್ಚಿಲ್ಲ ಹಾಕಿದ್ಯಾ? ಅದು ಹೊಡೆದೋಯ್ತು ಅದಕ್ಕೆ. ಅದು ತೆಗೆದ್ಬಿಡು ಹೋಗ್ಲಿ ಬಾಕ್ಸ್. ಅವಾಗ ಹಿಂಗೆ ಹಾಕಿದ್ದೆ, ಚೆನ್ನಾಗಿ ಬಂದಿತ್ತಲ್ಲ ಅವಾಗ. ಬೇಡ ಬಾಕ್ಸ್ ಬೇಡ. ಬಾಕ್ಸ್ ಬೇಡ. ಇದು ಮೊದಲೇ ಹಾಳಾಗಿ ಹೋಗಿದೆ. ಬೇಡ ಬೇಡ. ಹಿಂದೆ ಮುಂದೆ ಒಂದೊಂದು ಶೂಸ್ ಇಡು. ಶೂಸ್ ಆಯಿತು. ನೈಸ್. ಸೆಂಟರ್ ಸೆಂಟರ್ ಏನಿಲ್ಲ. ಸೆಂಟ್ರಲ್ ಏನು ಇಲ್ವಾ? ಜಿಪ್ ಇಲ್ವಾ? ಎರಡೇ ಕಂಪಾರ್ಟ್ಮೆಂಟ್ಸಾ? ಅದು ಚಿಕ್ಕದ. ಅಂದ್ರೆ ದೊಡ್ಡ ದೊಡ್ಡದು. ಎರಡು. ಮಧ್ಯದಲ್ಲಿ ಏನೂ ಇಲ್ಲ. ಇದು ರಾಕೆಟ್ ಇಡೋ ಜಾಗ. ಹಾಂ ಹಾಂ. ಯಾವ ರ್ಯಾಕೆಟ್ ತಗೊಂಡೆ ನೀನು? ಇದು ಅಮ್ಮಗೆ. ಹಾಂ ಆಯಿತು. ಇದು ಹೊಸದು ಚಪ್ಪಾಳೆ. ವಾ ಸೂಪರ್. ಇದೆಷ್ಟು ರೂಪಾಯಿ? 3800. ಅಪ್ರಾಕ್ಸಿಮೇಟ್ಲಿ 4000. ನೈಸ್. ಚೆನ್ನಾಗಿದೆ. ಚೆನ್ನಾಗಿದೆ. ಹ್ಯಾಪಿ. ಇದು ಸೊ ಗೈಸ್, ಹಾಂ ಆರ್ಕ್ ಸಾಬರ್ 71 ಲೈಟ್. ಆಯ್ತು. ಎಲ್ಲೋ ನೀನು ಖುಷಿ ತಾನೆ? ಹಾಕ್ಸೋ ಪಾಕ್ಸೋ. ಆರ್ ಯು ಹ್ಯಾಪಿ? 30 FPS ತನಕ ಟೆನ್ಷನ್ ಹಾಕ್ಸ್ಕೋಬೋದು. ಹ್ಞೂ. ಇನ್ನೂ ತಗೊಳ್ಳೋದಿದೆ. ಇದನ್ನು ವೇರ್ ಮಾಡು. ಹೆಡ್ ಬ್ಯಾಂಡ್, ರಿಸ್ಟ್ ಬ್ಯಾಂಡ್. ಹೇಗೆ ಹಾಕ್ಕೊಳ್ಳೋದು? ಸುಟ್ಕೇಸ್ ತೊಗೊಂಡೋಗೋದಾ? ತಗೊಂಡೋಗೋದು. ಮತ್ತೇನೋ ಬ್ಯಾಗ್ ಹಾಕ್ಕೊಳ್ಳೋ ಥರನೂ ಇದೆಯಲ್ಲ. ಅದೇ ನಂಗೆ ಕುಣಿಬೇಕಾ ಅದು ಇಟ್ಕೊಂಡು? ಮತ್ತೆ ಚಿಕ್ಕ ಹ್ಞೂ. ಇಟ್ಕೊಂಡು ಹೋಗೋದು. ಅದು ಕೆಳಗಡೆ ಬಾಲ ಏನದು? ಬಾಲ ಆದಂಗೆ ಇರ್ತೀನಿ ಒಳಗಡೆ. ಅದು ನಾನು ನೆಲ ಸಾರಿಸ್ಕೊಂಡು ಹೋಗೋದು ಹಂಗೆ. ಅದೇಂಗೋ ಹಾಕೋಬೋದಲ್ಲ ಬ್ಯಾಗ್ ಥರ. ಅದು ಹೀಗೆ ಹಾಕೋ. ಯಾವಾಗಲೂ ತಗೊಳ್ಳೋದಲ್ಲ. ಸೊ ಹಿಂಗೆ ಹಾಕ್ಕೊಂಡು ಸೈಕಲ್ ಹೊಡ್ಕೊಂಡು ಬೈಕಲ್ಲಿ ಕೂತ್ಕೊಂಡು ಹೋಗೋದು. ಆ ಬಾಲಗಳು ಕಟ್ಕೊಬಿಡು. ಅದು ಮಾಡೋದು ಇಲ್ಲಾಂದ್ರೆ ಕೆಳಗೆ ಬಿದ್ದಾಡ್ತಾ ಇರುತ್ತೆ. ಜಿಪ್ಪೊಳಗೆ ಹಾಕೊಂಡು. ಒಂದು ಫೋಟೋ ತೆಗಿತೀನಿ ನಿಂತ್ಕೋ ಆ ಕಡೆ.
ಗೈಸ್ ಇವತ್ತಿನ ವ್ಲಾಗು ಇಷ್ಟೇ. ಇವಾಗ ನಾವು ಎಳ್ನೀರು ಕುಡಿಬೇಕು. ಎಳ್ನೀರು ಕುಡಿದು ಈವ್ನಿಂಗ್ ಏನು ತಿನ್ನಬೇಕು ಅಂತ ನೋಡಬೇಕು. ಹಾಂ ಹಾಂ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆಲ್ಲ ಈ ವ್ಲಾಗ್ ಹೇಗೆ ಅನ್ನಿಸ್ತು? ನಮ್ಮ ಚಿಂಟುದು ಹೊಸ ಏನಂತಾರೆ ಬ್ಯಾಡ್ಮಿಂಟನ್ ರ್ಯಾಕೆಟ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಅವ್ನ ಬ್ಯಾಗು ಕಿಟ್ಟು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇವತ್ತು ಬ್ಯಾಡ್ಮಿಂಟನ್ ಕಿಟ್ ಇಟ್ಕೋತಾನೆ. ಮುಂದೆ ಮುಂದೆ ಸ್ವಲ್ಪ ದಿನ ಹೋದ್ಮೇಲೆ ಅವನು ಡಾಕ್ಟರ್ ಕಿಟ್ ಇಟ್ಕೊಂಡು ಓಡಾಡ್ತಾನೆ. ಸೊ ಅವನಿಗೆ ಬ್ಲೆಸ್ ಮಾಡಿ ಎಲ್ಲರೂ ಆಯಿತಾ. ನಾನು ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಗೈಸ್ ನಮ್ಮ ಚಿಂಟು ನನಗೋಸ್ಕರ ಎಳ್ನೀರು ಕೆತ್ಕೊಬಂದಿದ್ದಾನೆ. ಚೆನ್ನಾಗಿ ಅದೇ ಕುಡಿತೀನಿ ಸ್ವಲ್ಪ ಹೊತ್ತು ಸ್ನಾನ ಮಾಡ್ಕೊ ಬಂದಾದ್ಮೇಲೆ. ಗಲೀಜಾಗ್ಬಿಡುತ್ತೆ.